ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಒಂದು ಕೋಟ್ ನೋಡಿ ಸ್ನೇಹಿತರೆ, ಎಷ್ಟು ಮನಮುಟ್ಟುತ್ತಿದೆ ಎಂದು. ಸಸಿ ಒಮ್ಮೆ ಮರವನ್ನು ಕೇಳುತ್ತದಂತೆ, ಅಮ್ಮ ನಿನ್ನನ್ನು ಕಡಿದು ಏನು ಮಾಡುತ್ತಾರೆ ಎಂದು. ಅದಕ್ಕೆ ಅಮ್ಮ ಹೇಳುವುದು, ನನ್ನಿಂದ ಕಾಗದ ತಯಾರು ಮಾಡಿ ಅದರ ಮೇಲೆ ಮರ ಬೆಳೆಸಿ ಕಾಡು ಉಳಿಸಿ ಎಂದು ಬರೆಯುತ್ತಾರೆ ಎಂದು. ಎಷ್ಟು ಸತ್ಯ ಅಲ್ವಾ? ಇವತ್ತೊಂದು ನೀತಿ ಕಥೆಯೊಂದಿಗೆ ಬಂದಿದ್ದೇನೆ. ಹೆಚ್ಚಿನ ಸಂದರ್ಭದಲ್ಲಿ ನಮ್ಮವರಿಂದಲೇ ನಾವು ಮೋಸ ಹೋಗುವುದು ಬೇಗ. ಹೇಗೆಂದರೆ ಈ ಚಿಕ್ಕ ಕಥೆಯ ಮೂಲಕ ನೋಡೋಣ. ಒಂದು ದಿನ ನಾಡಿನಿಂದ ಕಾಡಿಗೆ ಒಂದು ಸುದ್ದಿ ಬರುತ್ತದೆ ಅಂತೆ. ಅದು ಏನೆಂದರೆ, ಮನುಷ್ಯರು ಮಣ್ಣಿನ ಅಡಿಯಿಂದ ಕಬ್ಬಿಣವನ್ನು ಹುಡುಕಿ ತೆಗೆದರಂತೆ ಅದರಿಂದ ಕೊಡಲಿಯನ್ನು ಮಾಡುತ್ತಾರೆ ಮತ್ತು ನಮ್ಮನ್ನೆಲ್ಲ ಕಡಿದು ನಾಶ ಮಾಡುತ್ತಾರೆ ಎಂದು. ಆಗ ಕಾಡು ನಗುತ್ತಾ ಹೇಳುತ್ತದೆಯಂತೆ, ಈ ಚಿಕ್ಕ ಕೊಡಲಿಯಿಂದ ಇಷ್ಟು ದೊಡ್ಡ ಕಾಡನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಹೀಗೆ ಸ್ವಲ್ಪ ದಿನಗಳ ನಂತರ ಪುನಃ ನಾಡಿನಿಂದ ಕಾಡಿಗೆ ಒಂದು ಸುದ್ದಿ ಬರುತ್ತದೆಯಂತೆ. ಮನುಜರು ಕೊಡಲಿಯನ್ನು ತಯಾರಿಸಿಯೇ ಬಿಟ್ಟರು ಮತ್ತು ಅದು ತುಂಬ ಹರಿತವಾಗಿದೆ ಎಂದು. ಇದರಿಂದ ಕಾಡನ್ನು ನಾಶ ಮಾಡುವುದು ಖಂಡಿತ ಎಂದು. ಆಗಲೂ ಕಾಡು ನಗುತ್ತಾ ಹೇಳುತ್ತದೆಯಂತೆ, ಈ ಚೂಪಾದ ಕೊಡಲಿಯಿಂದ ಇಷ್ಟು ದೊಡ್ಡ ಕಾಡನ್ನು ನಾಶ ಮಾಡಲು ಖಂಡಿತ ಅಸಾಧ್ಯ ಎಂದು. ಒಂದು ತಿಂಗಳು ಕಳೆದ ಮೇಲೆ ಒಂದು ಸುದ್ದಿ ಬರುತ್ತದೆ. ಮನುಷ್ಯರು ಆ ಚಿಕ್ಕ ಚೂಪಾದ ಕೊಡಲಿಗೆ ಒಂದು ಚಿಕ್ಕ ಮರದ ಹಿಡಿಕೆಯನ್ನು ಹಾಕಿಕೊಂಡು ಕಾಡಿನ ಕಡೆ ಬರುತ್ತಿದ್ದಾರೆ ಎಂದು. ಆಗ ಕಾಡು ಅಳುತ್ತಾ ಹೇಳುತ್ತದೆ, ಇನ್ನು ನಮ್ಮ ನಾಶವಾಗುವುದು ಖಂಡಿತ, ಏಕೆಂದರೆ ನಮ್ಮವರೇ ಒಬ್ಬರು ಹೋಗಿ ಅವರೊಂದಿಗೆ ಸೇರಿಕೊಂಡಿದ್ದಾರೆ. ಆದ್ದರಿಂದ ಸದ್ಯದಲ್ಲೇ ನಮ್ಮ ನಾಶವಾಗುವುದು ಖಂಡಿತ ಎಂದು. ನಮ್ಮ ಎದುರು ಇರುವ ಶತ್ರುವನ್ನು ಎದುರಿಸಬಹುದು, ಆದರೆ ಬೆನ್ನ ಹಿಂದೆ ಚೂರಿ ಹಾಕುವವರನ್ನು ಹೇಗೆ ನಂಬಲು ಸಾಧ್ಯ? ಆದ್ದರಿಂದ ನಮ್ಮವರು ಯಾರಾದರೂ ನಮ್ಮ ಶತ್ರುಗಳ ಜೊತೆ ಕಂಡು ಬಂದರೆ ತಕ್ಷಣ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ನಾಶವಾಗುವುದು ಖಂಡಿತ. ಹೇಗಿದೆ ಕತೆ? ಈ ಕತೆ ನಿಮಗೆ ಇಷ್ಟವಾಯಿತು ಎಂದಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.